ಸ್ವಲ್ಪ ಗ್ಲಾಸ್ ಏರಿಸ್ತೀರಾ? ಎಸಿ ಹಾಕ್ತೀನಿ. ಏನು? ಎಸಿ ಹಾಕ್ತೀನಿ. ನಂಗೆ ಎಸಿ ಬೇಡ, ಇದೇ ಚೆನ್ನಾಗಿದೆ. ನ್ಯಾಚುರಲ್ ಗಾಳಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಎಷ್ಟು ತಣ್ಣಗಿದೆ ನೋಡಿ ಹೊರಗಡೆ. ಅಲರ್ಜಿ ಆಗುತ್ತೆ, ಧೂಳಿದೆ ಸಿಕ್ಕಾಪಟ್ಟೆ. ಏನು ಆಗಲ್ಲ. ಎಷ್ಟೊಂದ್ ಜನ ಗದ್ದೆಲಿ ಬಯಲಲ್ಲಿ ಕೆಲಸ ಮಾಡ್ತಾರೆ ಹೇಳಿ, ಅವರೆಲ್ಲ ಧೂಳಲ್ಲೇ ಇರ್ತಾರೆ. ಅವ್ರಿಗೆಲ್ಲ ಏನಾಗುತ್ತೆ? ಏನೂ ಆಗಲ್ಲ. ಮಕ್ಕಳೆಲ್ಲ ಬೀದಿಲೇ ಆಟ ಆಡಲ್ವಾ? ಬಿಸಿಬೇಳೆ ಬಾತ್ ಗಮ್ ಅಂತ ಇದೆ. ರುಚಿಯಂತೂ ಇನ್ನೂ ಬೊಂಬಾಟಾಗಿದೆ. ರಾಜೇಂದ್ರ ಬಾಬು ಅವರೇ, ನಮ್ ಜಾನಕಿ ಈ ಮನೆಗೆ ಸಿಂಧೂನ ತುಂಬಿಸ್ಕೊಳ್ತಾ ಇದ್ದಾನೋ ಅಥವಾ ಬಿಸಿಬೇಳೆ ಬಾತನ್ನೇ ಮನೆ ತುಂಬಿಸ್ಕೊಳ್ತಾ ಇದ್ದಾನೋ ಅಂತ ಅನುಮಾನ ನನಗೆ. ಸುಮ್ಮನಿರೋ, ಖುಷಿ ಪಡೋ ಹೊತ್ನಲ್ಲಿ ಖುಷಿ ಪಟ್ಬಿಡ್ಬೇಕು. ಪಾಪ ನಮ್ ಲಕ್ಷ್ಮಣನಿಗೆ ಇವತ್ತು ಬಿಸಿಬೇಳೆ ಬಾತ್ ತಿನ್ನೋ ಪುಣ್ಯನೇ ಇಲ್ಲ. ರಾಜೀವಿ, ಲಕ್ಷ್ಮಣ ಪಾಲನ್ನ ನಮ್ ಜಾನಕಿಗೆ ಬಡಿಸ್ಬಿಡು, ತಿಂತಾನೆ. ರಾಜೇಂದ್ರ ಬಾಬು ಅವರೇ, ನಮ್ಮ ಮನೇಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗು. ಅಪ್ಪನ ಮನಸ್ಸಿನಲ್ಲಿ ಖುಷಿ ಆದ್ರೆ ಮಗನ ಮುಖದಲ್ಲಿ ಮಗು ಅರಳುತ್ತೆ. ಮುಕುಂದವ್ರೆ, ನಾನು ಈ ಮನೆ ಖುಷಿ ಆಗದೆ ಈ ವಾತಾವರಣಕ್ಕೆ. ತಲೆನಲ್ಲಿ ಏನೇ ಟೆನ್ಷನ್ ಇರಲಿ ತಣ್ಣಗಾಗ್ಬಿಡುತ್ತೆ. ಇಲ್ಲಿ ಎಳಿಯಂದ್ರೆ ಕಾಣ್ತಾ ಇಲ್ವಲ್ಲ? ಇನ್ನೇನ್ ಬಂದ್ಬಿಡ್ತಾನೆ. ಹಾ, ಇನ್ನೇನ್ ಬಂದ್ಬಿಡ್ತಾನೆ ಅಂದ್ಕೊಂಡಿದೀವಿ, ಆದ್ರೆ ಬರ್ಲಿಲ್ಲ. ಈಗ ಬಿಸಿಬೇಳೆ ಬಾತ್ ಕಾರ್ಯಕ್ರಮ ಶುರು ಆಯ್ತಲ್ಲ, ಅದ್ರ ಘಮಕ್ಕೆ ಸರ್ರಂತ ಬರ್ಬಹುದು. ಅತ್ತೆ, ನಾನೇ ಬಡಿಸ್ತೀನಿ. ನೀನು ಕೂತ್ಕೊಂಬ ತಿಂದು. ನೀನು ಇವತ್ತು ನಮ್ಮ ಮನೆ ಅತಿಥಿ, ನಾನೇ ಬಡಿಸ್ತೀನಿ. ಇದು ಚೆನ್ನಾಗಿದೆ. ಅವಳೇ ಮಾಡಿದ ಅಡುಗೆನ ಅವಳಿಗೆ ಬಡಿಸೋದು ಚೆನ್ನಾಗಿದೆ. ಜಾನಕಿ, ಸತ್ಯವಾಗ್ಲೂ ಹೇಳ್ತೀನಿ, ಈ ಮನೆಗೆ ನನ್ನ ಮಗಳು ಸೊಸೆ ಆಗೋದಕ್ಕೆ ಪುಣ್ಯ ಮಾಡ್ತಾಳೆ. ಇವತ್ತಂತೂ ತುಂಬಾ ಖುಷಿ ಆಗ್ಬಿಡ್ತಪ್ಪ ಈ ಮನೆಯಲ್ಲಿ ಕಾಲ ಕಳೆದಿದ್ದು. ಸರಿ ಕಡೆ, ನಾನು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಇವತ್ತೆಂತ ಕೆಲಸನೂ ನಿಂಗೆ? ಏನಿಲ್ಲ ಕಡೆಯ, ರಾಮಮೂರ್ತಿ ಅಂತ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಇವತ್ತು ಕ್ಲಬ್ಬಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ತುಂಬಾ ಹಳೆ ಫ್ರೆಂಡು. ಪಾಪ ಅವ್ರ ಹೆಂಡತಿ ಹೋಗ್ಬಿಟ್ಟು 2 ತಿಂಗಳಾಗ್ಬಿಡ್ತು. ಕ್ಲಬ್ಗೆ ಹೋಗ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ತೀನಿ ಕಡೆ. ಸರಿಯಪ್ಪ, ಒಳ್ಳೆ ಕೆಲಸ, ಹೋಗ್ಬಾ. ಸರಿ 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 ಸರಿ, ತುಂಬಾ ಖುಷಿ ಆಗ್ಬಿಡ್ತಪ್ಪ. ಆರಾಮಾಗಿ ಖುಷಿಯಾಗಿ ಮನೇಲಿ ಕಾಲ ಕಳೆದ್ಬಿಡ್ತೀನಿ. ಆಮೇಲೆ ಒಂದು ಅರ್ಧ ಗಂಟೆ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಇವ್ರನ್ನ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ವಿಶೇಷತೆ ಗೊತ್ತಾ? ಈ ಮನೆಯಲ್ಲಿ ತಿಂದಿದ್ದಕ್ಕೆ ನನ್ನ ಮಗಳ ಕೈ ರುಚಿ ಡಬ್ಬಲ್ ಆಗ್ಬಿಡ್ತು. ಮತ್ತೆ ಹಾಗಾಗ್ಲೇಬೇಕು. ಮತ್ತೆ ಸುನೇ, ಹೋಗ್ಬಿಟ್ಟು ಬರ್ತೀನಿ. ಆಯ್ತು, ತಡ ಮಾಡ್ಬೇಡಿ. ಅಲ್ಲೇನೆ. ಬೆಳಿಗ್ಗೆನೆ ಎಳ್ನೀರ ಥಂಡಿ ಆಗುತ್ತೆ. ಇಲ್ಲ, ಸೂಪರ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಅಣ್ಣ, 2 ಎಳ್ನೀರು. ಒಂದ್ ನಿಮಿಷ, ನಾನೇ ಸಿಲೆಕ್ಟ್ ಮಾಡ್ತೀನಿ. ಅಯ್ಯೋ, ನೀವ್ ಹೀಗ ಎಳ್ನೀರ್ ಕುಡಿಯೋದು? ನಾನ್ ತೋರಿಸ್ತೀನಿ ಹೇಗ್ ಕುಡಿಯೋದು ಅಂತ. ನಂಗೆ ಸ್ಟ್ರಾ ಬೇಡ, ಹಾಗೆ ಕೊಡಿ. ಥ್ಯಾಂಕ್ ಯು. ನೋಡಿ, ಹೀಗ್ ಕುಡಿಯೋದು. ವಾವ್, ಸ್ಟ್ರಾನಲ್ಲಿ ಕುಡಿಯೋದು ಮಕ್ಕಳು. ಈಗ ನಿಮ್ ಟರ್ನ್. ನೀವ್ ಟ್ರೈ ಮಾಡಿ. ಅಯ್ಯಯ್ಯೋ, ಇದೇನ್ ಮಕ್ಕಳ ತರ ಚೆಲ್ಕೊಂಡು ಕುಡಿಯೋದು ಹೇಗೆ ಅಂತ ನಾನ್ ತೋರಿಸ್ತೀನಿ, ನೋಡ್ಕೊಳ್ಳಿ.